ನಮಸ್ಕಾರ ಸ್ನೇಹಿತರೆ. ಆರ್ಸಿಬಿ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ರೋಚಕ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಮಹಿಳಾ ತಂಡ ಭರ್ಜರಿಯಾಗಿ ಗೆಲ್ಲುವ ಮೂಲಕ ಇನ್ನೊಮ್ಮೆ ಈಗ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಕಳೆದ 3 ವರ್ಷಗಳಲ್ಲಿ ಆರ್ಸಿಬಿ ಫ್ರಾಂಚೈಸಿ ಗೆದ್ದ ಇದು 3ನೇ ಟ್ರೋಫಿ ಆಗಿದೆ. ಹೌದು ಸ್ನೇಹಿತರೆ, ಅದಕ್ಕೂ ಮುನ್ನ ನೀವು ಕೂಡ ಸ್ಮೃತಿ ಮಂದನ ಅವರ ಸ್ಫೋಟಕ ಬ್ಯಾಟಿಂಗ್ ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಆರ್ಸಿಬಿ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಆರ್ಸಿಬಿ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಮಹಿಳಾ ತಂಡಗಳ ನಡುವಿನ ಫೈನಲ್ ಪಂದ್ಯ ಇಂದು ವಡೋದರಾದಲ್ಲಿ ನಡೆದಿತ್ತು. ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆರ್ಸಿಬಿ ನಾಯಕಿ ಸ್ಮೃತಿ ಮಂದನ ಅವರು ಮೊದಲು ಬೌಲಿಂಗ್ ಮಾಡಲು ಆಯ್ದುಕೊಂಡರು. ಆದರೆ ಮೊದಲು ಬ್ಯಾಟಿಂಗ್ ಇಳಿದ ಡೆಲ್ಲಿ ತಂಡ ನಿಗದಿತ 20 ಓವರ್ಗಳಲ್ಲಿ ಬರೋಬ್ಬರಿ 203 ರನ್ಗಳನ್ನು ಕಲೆ ಹಾಕಿತ್ತು. ಡೆಲ್ಲಿ ಪರ ಲೆಜೆಲ್ಲಿ ಅವರು 37 ರನ್ ಸಿಡಿಸಿ ಮಿಂಚಿದರೆ ಶೆಫಾಲಿ ವರ್ಮಾ ಅವರು 20 ರನ್ ಸಿಡಿಸಿ ಮಿಂಚಿದರು. ನಂತರ ಲೌರಾ ವಲ್ಬೋಟ್ ಅವರು 44 ರನ್ ಸಿಡಿಸಿ ಮಿಂಚಿದರೆ ಜೆಮಿಯಾ ರೊಡ್ರಿಗೆಸ್ ಅವರು 57 ರನ್ ಸಿಡಿಸಿ ಡೆಲ್ಲಿ ತಂಡದ ಮೊತ್ತವನ್ನು ಬರೋಬ್ಬರಿ 203 ರನ್ಗಳಿಗೆ ತಲುಪುವಂತೆ ಮಾಡಿದರು. ಇದು ಫೈನಲ್ ಪಂದ್ಯದಲ್ಲಿ ಒನ್ ಆಫ್ ದಿ ಬೆಸ್ಟ್ ಟೋಟಲ್ ಅಂತಾನೆ ಹೇಳಬಹುದು. ನಂತರ 204 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಆರ್ಸಿಬಿ ತಂಡಕ್ಕೆ ಗ್ರೇಸ್ ಸೀರೀಸ್ ಅವರು 2ನೇ ಓವರ್ ನಲ್ಲಿಯೇ ಔಟ್ ಆಗುವ ಮೂಲಕ ದೊಡ್ಡ ಆಘಾತ ನೀಡಿದರು. ಆದರೆ ನಂತರ ನಿರೀಕ್ಷೆಗೂ ಮೀರಿ ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಜೊತೆಗೆ ಅಷ್ಟೇ ಜವಾಬ್ದಾರಿಯುತ ಪಾರ್ಟ್ನರ್ಶಿಪ್ ಬೆಳೆಸಿದ ಸ್ಮೃತಿ ಮಂದನ ಮತ್ತೆ ಜಾರ್ಜಿಯಾ ವೋಲ್ ಅವರು ಡೆಲ್ಲಿ ತಂಡದ ಬೌಲಿಂಗ್ ದಾಳಿಯನ್ನು ಅಕ್ಷರಶಃ ಧೂಳಿಪಟ ಮಾಡಿದರು. ಒಂದು ಕಡೆ ಸ್ಮೃತಿ ಮಂದನ ಅವರು ಅಬ್ಬರಿಸುತ್ತಿದ್ದರೆ ಇನ್ನೊಂದು ಕಡೆ ಜಾರ್ಜಿಯಾ ವೋಲ್ ಅವರು ಕೂಡ ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಆರ್ಸಿಬಿ ತಂಡಕ್ಕೆ 3ನೇ ವಿಕೆಟ್ಗೆ ಬರೋಬ್ಬರಿ 165 ರನ್ಗಳ ಭರ್ಜರಿ ಜೊತೆಯಾಟವನ್ನು ಒದಗಿಸಿಕೊಟ್ಟರು. ನಂತರ ಜಾರ್ಜಿಯಾ ವೋಲ್ ಅವರು 54 ಎಸೆತಗಳಲ್ಲಿ 79 ರನ್ ಸಿಡಿಸಿ ಔಟ್ ಆದರೆ ಸ್ಮೃತಿ ಮಂದನ ಅವರು 41 ಎಸೆತಗಳಲ್ಲಿ 3 ಸಿಕ್ಸರ್ ಮತ್ತೆ 12 ಬೌಂಡ್ರಿಗಳ ನೆರವಿನಿಂದ 87 ರನ್ ಸಿಡಿಸಿ ಕೊನೆಯ ಹಂತದಲ್ಲಿ ಔಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು. ನಂತರ ಆರ್ಸಿಬಿ ತಂಡ ದಿಢೀರನೆ 12 ವಿಕೆಟ್ ಗಳನ್ನು ಕಳೆದುಕೊಂಡಿತು. ನಂತರ ಕೊನೆಯ ಓವರ್ ನಲ್ಲಿ ಆರ್ಸಿಬಿ ತಂಡಕ್ಕೆ ಗೆಲ್ಲಲು 10 ರನ್ಗಳ ಅವಶ್ಯಕತೆ ಇತ್ತು. ಆದರೆ ಕೊನೆಯ ಹಂತದಲ್ಲಿ ಬ್ಯಾಟಿಂಗ್ ಗೆ ಬಂದ ರಾಧಾ ಯಾದವ್ ಅವರು 3ನೇ ಮತ್ತೆ 4ನೇ ಬಾಲ್ ನಲ್ಲಿ ಬೌಂಡ್ರಿ ಸಿಡಿಸುವ ಮೂಲಕ ಆರ್ಸಿಬಿ ತಂಡಕ್ಕೆ ರೋಚಕ ರೀತಿಯಲ್ಲಿ ಜಯವನ್ನು ದೊರಕಿಸಿಕೊಟ್ಟರು. ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ಆರ್ಸಿಬಿ ತಂಡ 2026ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಕಳೆದ ಬಾರಿ ನಮ್ಮ ಪುರುಷರ ತಂಡವು ಕೂಡ ಚೊಚ್ಚಲ ಬಾರಿ ಚಾಂಪಿಯನ್ ಆಗಿತ್ತು. ಆದರೆ ಈಗ ಆರ್ಸಿಬಿ ಮಹಿಳಾ ತಂಡವು ಕೂಡ ಇನ್ನೊಮ್ಮೆ ಕಪ್ ಗೆದ್ದಿದ್ದು ಆರ್ಸಿಬಿ ಫ್ರಾಂಚೈಸಿಗಿದು ಕಳೆದ 4 ವರ್ಷಗಳಲ್ಲಿ 3ನೇ ಕಪ್ ಆಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.